ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಆನಂದ್ ಅಂತ. ಸರಿನಾ, ನನ್ನೊಂದು ವೀಡಿಯೋನ ಎಲ್ಲರೂ ನೋಡ್ತಾ ಇದ್ದೀರಾ ಸರಿನಾ. ಕರ್ನಾಟಕದ ಮಂದಿ ಅಥವಾ ಯಾರೋ ಒಂದು ವೀಡಿಯೋ ನೋಡ್ತಾ ಇದ್ದೀರಾ ಸರಿನಾ. ಈ ಒಂದು ಮಾಡಲಿಕ್ಕೋ ಉದ್ದೇಶನೂ ಕಡೆ ಇದೆ, ಅದೊಂದು ಇಂಪಾರ್ಟೆಂಟ್ ಇರುತ್ತೆ. ಕೊನೆವರೆಗೂ ನೋಡಬೇಕು ಪೂರ್ತಿಯಾಗಿ ವೀಡಿಯೋ ಸರಿನಾ. ಈ ಒಂದು ಮ್ಯಾಪಿನ ಮೂಲಕ ಕರ್ನಾಟಕದ ಒಂದು 350ಕ್ಕಿಂತ ಹೆಚ್ಚಾಗಿ ಪಿನ್ ಕೋಡ್ ಬುಕ್ ಆಗಿದ್ದಾವೆ ಸರಿನಾ. ಆ ಒಂದು ಪಿನ್ ಕೋಡ್ ಬುಕ್ ಆಗೋ ಮುಂಚೆ ಒಂದು ಏನಂದರೆ ಕ್ವಶನ್ ಕೂಡ ಇರುತ್ತೆ. ಅಂದರೆ ಒಬ್ಬೊಬ್ಬರು ಮ್ಯಾಪಿನ ಫ್ರಾಂಚೈಸ್ ತೊಗೊಳ್ಳಿಕ್ಕೆ ಬಂದಿರ್ತಾರೆ. ಯಾವ ರೀತಿಯಾಗಿ ಅಂದರೆ ಒಂದು ದುಡ್ಡು ಮಾಡಲಿಕ್ಕೆ ಬಂದಿರ್ತಾರೆ ಪ್ರತಿಯೊಬ್ಬರು ಸರಿನಾ. ಒಂದು ದುಡ್ಡು ಮಾಡಲಿಕ್ಕೆ ಬಂದಿರ್ತಾರೆ. ಮತ್ತು ಕೆಲವೊಂದು ಅವರ ಅಚೀವ್ಮೆಂಟ್ಗೋಸ್ಕರ ಕೆಲವೊಂದು ಫ್ರಾಂಚೈಸಿಗಳು 2,500 ಇರೋ ಫ್ರಾಂಚೈಸಿಗಳನ್ನ ಹಲವಾರು ಮಂದಿ ಕೊಡ್ತಾರೆ. ಮತ್ತು ಅವರು ಅಚೀವ್ಮೆಂಟ್ ಕೂಡ ಆಗ್ತಾಯಿದೆ ಸರಿನಾ. ಕೆಲವೊಂದು ಆಗ್ತಾಯಿದೆ, ಕೆಲವೊಂದು ಆಗ್ತಾಯಿಲ್ಲ. ಮತ್ತೇನಪ್ಪ ಅಂದರೆ 350ಕ್ಕಿಂತ ಹೆಚ್ಚು ಪ್ಲಸ್ ಫ್ರಾಂಚೈಸಿ ಕೂಡ ಬುಕ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಆದರೆ ಇಲ್ಲಿ ಯಾರು ಕರ್ನಾಟಕದಲ್ಲಿ ಯಾವುದೇ ಒಬ್ಬ ವ್ಯಕ್ತಿನೂ ಕೂಡ ಇಲ್ಲಿ ಟೀಮ್ ಲೀಡ್ರಾಗಿ ಕನ್ವರ್ಟ್ ಆಗಿ ಒಬ್ಬ ಚಲೋ 5 ಪ್ರಾಜೆಕ್ಟ್ ಯಾವ ರೀತಿ ನಮ್ಮ ಕಂಪ್ನಿ ವತಿಯಿಂದ ನಮ್ಮ ಸಂಸ್ಥೆಯಿಂದ 5 ಪ್ರಾಜೆಕ್ಟ್ ಲಾಂಚ್ ಆಗಿದೆಯಲ್ಲ, ಆ 5 ಪ್ರಾಜೆಕ್ಟ್ ಮೂಲಕ ಯಾವ ರೀತಿಯಾಗಿ ನಾಲೆಜ್ ಕೊಟ್ಟು ಒಬ್ಬ ಒಂದು ಫ್ರಾಂಚೈಸಿ ಕೊಡಬೇಕಂದ್ರೆ ಆ ಒಂದು ಫ್ರಾಂಚೈಸಿ ಮೂಲಕ ಏನು ಲಾಭ ಅದಾವ ಏನು ಇಲ್ಲ ಅಂತ ಲುಕ್ಸನ್ನು ಕೂಡ ನೋಡಲಾರ್ದೆ ಹಲವಾರು ಮಂದಿ ಫ್ರಾಂಚೈಸಿ ಕೂಡ ಕೊಟ್ಟಿದ್ದಾರೆ ಸರಿನಾ. ಅವ್ರಿಗೆ ನಾನು ಏನು ಜಾಸ್ತಿ ಇರೋಲ್ಲ. ಒಂದೇನಪ್ಪ ಅಂದರೆ ನೀವು ತಪ್ಪು ಮಾಡಿದ್ರೆ ಅದನ್ನು ತಿಳ್ಕೊಳ್ಳಿ. ಅಂದರೆ ತಪ್ಪು ಮಾಡಿದ್ರೆ ಅದು ತಿಳ್ಕೊಬೇಕಾದ್ರೆ ಪ್ರತಿಯೊಬ್ಬರು ಯಾರಿಗೆ ಕೊಟ್ಟಿದ್ದಾರೆ ಮ್ಯಾಪಿಂಗ್ ಫ್ರಾಂಚೈಸಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅಲ್ಲಿ ಅವರಿಗೆ ಕರೆಕ್ಟಾಗಿ ನಾಲೆಜ್ ಕೊಡಬೇಕು. ನಾಲೆಜ್ ಕೊಡಲಿಲ್ಲ ಅಂದರೆ ನನ್ನ ಕಡೆಯಿಂದ ನನ್ನ ಬೆಳಗಾವಿ ಡಿಸ್ಟಿಕಲ್ಲಿ ಎಷ್ಟು ಮಂದಿ ಬರ್ತಾರಲ್ಲ ಪ್ರತಿಯೊಬ್ಬ ಡಿಸ್ಟಿಕ್ ಪ್ರತಿಯೊಬ್ಬರಿಗೆ ಒಂದು 2 ಚಾಯ್ಸ್ ಕೊಡ್ತೇನೆ. ಒಂದು ನಾಲೆಜ್ ತೊಗೊಳ್ಳಿ, 5 ಪ್ರಾಜೆಕ್ಟ್ನ ಪೂರ ನಾಲೆಜ್ ತೊಗೊಳ್ಳಿ. ಅಥವಾ ನಾಲೆಜ್ ತೊಗೊಳಕ್ಕಾಗಲಿ ಅಂದರೆ ನಿಮ್ಮ ಫ್ರಾಂಚೈಸಿ 2,500 ರೂಪಾಯಿ ಕೊಟ್ಟಿದ್ರಲ್ಲ, ಅದು 2,500 ರೂಪಾಯಿ ನಿಮ್ಮ ಕಡೆಯಿಂದ ₹1 ನಿಮಗೆ ಕಂಪ್ನಿ ಸಿಗಲ್ಲ. ಅದೊಂದು 2 ಮಾತಲ್ಲಿ ತಲೆಯಲ್ಲಿ ಇಟ್ಕೊಳ್ಳಿ ಸರಿನಾ. ಒಂದು ವಿಷಯ ಸರಿನಾ, ಯಾರು ಕೊಡಬೇಕಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿರಲ್ಲ ಅಂಥವ್ರಿಗೆ ಹೀಗೆ ಕೊಡ್ತಿದ್ದಾರೆ ಸರಿಯಾಗಿ. ಹಾಗೆ ನೀವು ಫಸ್ಟ್ ಆಫ್ ಆಲ್ ಆಗಿ ನೀವು ಪ್ರತಿಯೊಂದು ನಾಲೆಜನ್ನು ಪಡ್ಕೋಬೇಕು. ಈ ಒಂದು 5 ಪ್ರಾಜೆಕ್ಟ್ ಇದೆಯಲ್ಲ, 5 ಪ್ರಾಜೆಕ್ಟಿಂದ ಒಬ್ಬ ರೈತರಿಗೆ ಎಷ್ಟು ಹೆಲ್ಪ್ ಆಗುತ್ತೆ. ಮತ್ತು ಒಬ್ಬ ವ್ಯಕ್ತಿ ಈಗ ನಾಲೆಜ್ ಪರ್ಸನ್ ನಮ್ಮ ದೇಶದಲ್ಲಿ ಹಲವಾರು ಒಂದು ಉದ್ಯೋಗ ಕೂಡ ಹುಡುಕ್ತಾ ಇದ್ದಾರೆ. ಅಂಥವ್ರಿಗೆ ಒಂದು ಉದ್ಯೋಗನ ಕೊಡೋ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತಾಯಿದೆ ನಮ್ಮ ಸಂಸ್ಥೆ. ಅಂಥವ್ರಿಗೆ ಭಾಳ ಹೆಲ್ಪ್ ಆಗುತ್ತೆ. ಒಬ್ಬ ರೈತ, ಒಬ್ಬ ಉದ್ಯೋಗಿ ಮತ್ತು ಇನ್ನೊಬ್ಬ ಸೋಷಿಯಲ್ ಮೀಡಿಯಾದಿಂದ ಯಾವುದೇ ಒಂದು ಅಪ್ಲಿಕೇಶನ್ ಮೂಲಕ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನೋಡ್ಬೋದು. ಅಲ್ಲಿ ಯಾವುದೇ ಸೇಪ್ ಇಲ್ಲ. ಇಲ್ಲಿ ಸೇಪ್ ತೊಗೊಂಡು ಸೋಷಿಯಲ್ ಮುಖಾಂತರನೇ ಪ್ರತಿ ತಿಂಗಳ 4,000ರಿಂದ 8,000ವರೆಗೂ ಆರಾಮಾಗಿ ಪಾರ್ಟ್ ಟೈಮ್ ಮಾಡಿಬಿಡಿ. ರೆಫರ್ ಮಾಡಿದ ಅದಕ್ಕೆ ಬೇರೆ ಅಮೌಂಟು. ನಾನು ಜಸ್ಟಾಗಿ ರೆಫರ್ ಮಾಡಿ ಫ್ರೀಯಾಗಿ ರೆಫರ್ ಮಾಡಿ ಪ್ಲಸ್ ಆಗಿ ಈ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದು ಲೈಕ್ ಕಮೆಂಟ್ ಇರುತ್ತಲ್ಲ ಅದರ ಮೂಲಕನೇ ಅರ್ನ್ ಮಾಡಿ 4,000ರಿಂದ 8,000 ಆರಾಮಾಗಿ ದುಡಿಬೋದು ಸರಿನಾ. ಮತ್ತೇನಪ್ಪ ಅಂದ್ರೆ ವಿಷಯ ಏನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ರೆಫರ್ ಮಾಡಿದ್ರು ನೀವು ಪ್ರತಿ ತಿಂಗಳ 15ರಿಂದ 20,000ವರೆಗೂ ಆರಾಮ್ ದುಡಿಬೋದು ಸರಿನಾ. ಯಾರು ರೆಫರ್ ಮಾಡ್ತಾರೆ ಆ ಒಂದು ರೆಫರಿಂದ 5ರಿಂದ 10,000 ದುಡಿಬೋದು. ಯಾರು ಫ್ರೀಯಾಗಿ ಯೂಸ್ ಮಾಡ್ತಾರೆ ಅದರಿಂದ ಪ್ಲಸ್ ಆಗಿ ನಿಮ್ಮ ಪೋಸ್ಟಿಗೆ ಲೈಕ್ ಕಮೆಂಟ್ ಬರ್ತಾರಲ್ಲ ಅಂಥ ವ್ಯಕ್ತಿಯಿಂದ ಎಷ್ಟು 4,000ರಿಂದ 8,000ವರೆಗೂ ಆರಾಮಾಗಿ ದುಡಿಬೋದು ಸರಿನಾ. ಇದೊಂದು ಡೌಟ್ ಕ್ಲಿಯರ್ ಮಾಡ್ಕೊತೇನೆ. ಮತ್ತೇನಪ್ಪ ಅಂದರೆ ಇದರಲ್ಲಿ ಕ್ಯಾಶಿಯರ್ ಪ್ರಾಜೆಕ್ಟ್ ಅಥವಾ ಈ ಬ್ರ್ಯಾಂಡಿಂಗ್ 365 ಅಂತ ಪ್ರಾಜೆಕ್ಟ್ನ ಇಲ್ಲಿ ನಮ್ಮ ದೆಹಲಿಯಲ್ಲಿ ಈವೆಂಟಲ್ಲಿ ನನ್ನ ಅಪೋಸಿಟ್ನೇ ಇದೆ. ನಾನು ರೂಮ್ ಮಾಡ್ಕೊಂಡೇನೆ, ಇಲ್ಲಿ ಅಪೋಸಿಟ್ನೇ ಇದೆ ಅದು. ಆ ಒಂದು ಪ್ರೋಗ್ರಾಮ್ ನಡೆಯುವ ಒಂದು ಹಾಲು ಇದೆಲ್ಲ, ಆ ಒಂದು ಪ್ರೋಗ್ರಾಮ್ ಹಾಲು ಇಲ್ಲಿ ಅಪೋಸಿಟ್ ಇದೆ ಸರಿನಾ. ಅಲ್ಲಿ ಈ ಬ್ರ್ಯಾಂಡಿಂಗ್ 365 ಅಂತ ಬ್ಯಾನರಲ್ಲಿ ರೆಡಿ ಮಾಡೋದು ಪ್ರೋಗ್ರಾಮ್, ವಿಡಿಯೋ ಎಡಿಟಿಂಗ್, ಫೋಟೋ ಎಡಿಟಿಂಗ್, ಅವೆಲ್ಲ ಎಡಿಟಿಂಗ್, ಆ ಒಂದು ಪ್ರಾಜೆಕ್ಟ್ ಅಥವಾ ಕ್ಯಾಶಿಯರ್ ಪ್ರಾಜೆಕ್ಟ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂದರೆ ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಲಿ ನೋಡ್ಬೋದು. ಸಿ ಎಸ್ ಸಿ ಕೇಂದ್ರ ಯಾವ ರೀತಿ ವರ್ಕ್ ಆಗುತ್ತಲ್ಲ ಅದೇ ರೀತಿ ವರ್ಕ್ ಆಗುತ್ತೆ. ಪ್ಲಸ್ ಆಗಿ ಈಸಿಯಾಗಿ ಹೇಳಬೇಕಂದ್ರೆ ಗ್ರಾಮೋನ್ ಯಾವ ರೀತಿ ವರ್ಕ್ ಆಗುತ್ತಲ್ಲ ಅದೇ ರೀತಿ ಸೇಮ್ ಟು ಡಿಕ್ಟೋ ಆಗಿ ವರ್ಕ್ ಆಗುತ್ತೆ. ಪ್ರತಿಯೊಬ್ಬರು ಆರಾಮಾಗಿ ಆನ್ಲೈನ್ ಅಪ್ಲಿಕೇಶನ್ ಎಲ್ಲ ಹಾಕ್ಬೋದು. ಮತ್ತು ಇದರಲ್ಲಿ ಬಸ್ ಟಿಕೆಟ್, ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡ್ಬೋದು. ಅವೈಲೇಬಲ್ ಎಲ್ಲ ಇರ್ತವೆ ಸರಿನಾ. ಮತ್ತೇನಪ್ಪ ಅಂದರೆ ಇನ್ನೊಂದು ಪ್ರಾಜೆಕ್ಟು ಮರ್ಚೆಂಟಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ QR ಕೋಡ್, ಅಂದರೆ ಫೋನ್ಪೇ, ಗೂಗಲ್ ಪೇ ಇದೆಯಲ್ಲ ಯಾವ ರೀತಿ QR ಕೋಡ್ ಕೊಡುತ್ತಲ್ಲ ಅದರ ಮುಖಾಂತರ ಕೂಡ ಆ ಒಂದು ಪ್ರಾಜೆಕ್ಟ್ ಮೂಲಕ ಆರಾಮಾಗಿ ಅರ್ನ್ ಕೂಡ ಮಾಡ್ಕೋತಾರೆ ಸರಿನಾ. ಈ ಒಂದು ಪ್ರಾಜೆಕ್ಟ್ ಯಾವ ರೀತಿ ವರ್ಕ್ ಆಗುತ್ತಾ ಆ ಒಂದು ಪ್ರಾಜೆಕ್ಟ್ನ ಯಾವ ರೀತಿ ಇನ್ಕಮ್ ಸಿಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಯಾವ ರೀತಿ ಇನ್ಕಮ್ ಸಿಗುತ್ತೆ ಆ ಒಂದು ಟೋಟಲಾಗಿ 5 ಪ್ರಾಜೆಕ್ಟಿಂದ ಎಷ್ಟಾಗಿ
ವರ್ಷದಲ್ಲಿ ಆರಾಮಾಗಿ ಎಷ್ಟು ಕೂಡ ದುಡಿಬೋದು ಅಂತ ಒಂದು ಅಂದಾಜು ಅದನ್ನ ಒಂದು ಅಂದಾಜು ಮೂಲಕ ನನಗೆ ಒಂದು ಒಂದು ವಿಡಿಯೋ ಇದೆ. ಆ ಒಂದು ವಿಡಿಯೋ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ. ಕೊನೆವರೆಗೂ ಈ ಒಂದು ವಿಡಿಯೋ ನೋಡಿ, ಸರಿನಾ? ಬನ್ನಿ ಹಾಗಾದ್ರೆ ಯಾವ ರೀತಿ ಆಗಿರುತ್ತೆ, ಸರಿನಾ? ಬನ್ನಿ ಫ್ರೆಂಡ್ಸ್, ಇಲ್ಲಿ ಯಾವ ರೀತಿಯಾಗಿ ಇನ್ಕಮ್ ಪಡಿಬೋದು ಅಂತ ತೋರಿಸ್ತಾ ಇರ್ತೀನಿ. ಇಲ್ಲಿ ಏನಪ್ಪ ಆಗ್ತದೆ ಅಂದರೆ, ಪ್ರತಿಯೊಬ್ಬರು ತಮ್ಮ ದುಡ್ಡಿಗೋಸ್ಕರ ಯಾರು ಆಸೆ ಪಟ್ಟು ಬಂದಿದ್ದಾರಲ್ಲ ಅಂಥವರಿಗೆ ಇಲ್ಲಿ ದುಡ್ಡಿನ ಆಸೆಗೆ ಯಾರು ಬರಬೇಡಿ ಅಂತ ಹೇಳ್ತಾ ಇರ್ತೀನಿ ಅವರಿಗೆ. ಯಾಕಪ್ಪ ಅಂದರೆ ಇಲ್ಲಿ ಬಡವರಿಗೋಸ್ಕರನೇ ಮಾಡಿದ್ದಾರೆ ಆ ಒಂದು ಪ್ರಾಜೆಕ್ಟ್ನ ಯಾವ ರೀತಿ ಹೆಲ್ಪ್ ಆಗುತ್ತೆ ಮತ್ತು ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ, ಸರಿನಾ? ಈ ಸರ್ 5 ವರ್ಷ ಹಿಂದ್ಗಡೆ ಈ ಒಂದು ಪ್ರಾಜೆಕ್ಟ್ನ ವರ್ಕ್ ಮಾಡಿದರು. ಆ ಒಂದು ಪ್ರಾಜೆಕ್ಟ್ನ ಮೂಲಕ, ಗ್ರಾಮಾಲಜಿ ಪ್ರಾಜೆಕ್ಟ್ ಮೂಲಕ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಒಬ್ಬರಿಗೆ, ಪ್ರತಿಯೊಂದು ತಾಲೂಕಲ್ಲಿ ಒಬ್ಬರಿಗೆ ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಬ್ಬರಿಗೆ ಮತ್ತು ಪೂರಾ ಸ್ಟೇಟಿಗೆ ಕವರ್ ಮಾಡೋ ಒಬ್ಬ ವ್ಯಕ್ತಿಗೆ ಹುಡುಕ್ತಾ ಹೋಗ್ತಿದ್ದಾರೆ. ಆ ಒಂದು ಪ್ರಾಜೆಕ್ಟ್ನ ಮೂಲಕ, ಅದು ಗ್ರಾಮಾಲಜಿ ಪ್ರಾಜೆಕ್ಟ್ಗೋಸ್ಕರನೇ ಸ್ಟಾರ್ಟ್ ಅಪ್ ಮಾಡಿದ್ದು. ಅಲ್ಲಿ ಏನೇನು ಕೊರತೆ ಬಂತಲ್ಲ, ಆ ಒಂದು ಎಲ್ಲ ಕೊರತೆಯನ್ನು ತಗೊಂಡು ಇಲ್ಲಿ 5 ಪ್ರಾಜೆಕ್ಟ್ನ ಮೂಲಕ ಬಿಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿ ಹಾಗಾದರೆ ಆ ಒಂದು ಪ್ರಾಜೆಕ್ಟ್ನ ಯಾವ ರೀತಿಯಾಗಿ ಬಿಡಿಸಿ ಹೋಗಿದ್ದಾರೆ ಅಂತ ಹೇಳ್ತಾನೆ ಹೋಗುವ. ಇಲ್ಲಿ ಮ್ಯಾಪಿಂಗ್ ಫ್ರಾಂಚೈಸಿ ಮೂಲಕ ಪ್ರತಿಯೊಬ್ಬರಿಗೂ ಕೆಲಸ ಕೂಡ ಕೊಡ್ತಾಯಿದ್ದಾರೆ, ಸರಿನಾ? ಇಲ್ಲಿ ನೆಕ್ಸ್ಟ್ ಬರೋಣ. ಈ ರೀತಿ ಇನ್ಕಮ್ ಇರುತ್ತೆ ಮ್ಯಾಪಿಂಗ್ ಫ್ರಾಂಚೈಸಿ ಹೋಲ್ಡರ್ನಿಗೆ, ನೋಡ್ಬೋದು, ಸರಿನಾ? ಇಲ್ಲಿ ಕಾಣ್ತಾ ಇದೆ ಆಲ್ರೆಡಿ. ಇದನ್ನು ಕರೆಕ್ಟಾಗಿ ನೀವೇ ಓದಿ, ಕರೆಕ್ಟಾಗಿ ನೀವೇ ತಿಳ್ಕೊಬೇಕು, ಸರಿನಾ? ಸರಿ, ಹಾಗಾದರೆ ಇಲ್ಲೊಬ್ಬ ವ್ಯಕ್ತಿಗೆ ಯಾವ ರೀತಿ ಇನ್ಕಮ್ ಸಿಗ್ತಾ ಇದೆ ಅಂತ ಸ್ವಲ್ಪ ಕ್ಲಿಯರಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸರಿ, ಇಲ್ಲಿ ಮ್ಯಾಪಿಂಗ್ ಫ್ರಾಂಚೈಸಿಯಲ್ಲಿ ಒಂದು ಎಕ್ಸಾಂಪಲ್, ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಇದು ಆಲ್ಮೋಸ್ಟ್ ಇದರಂತ ಸೌದಿ ತಾಲೂಕಿದೆ. ನಾನು ಗೋಕಾಕ್ ತಾಲೂಕು ಹೋಗಿದ್ದೀನಿ, ಸರಿನಾ? ಒಂದು ಗೋಕಾಕ್ ತಾಲೂಕಲ್ಲಿ, ಅಥವಾ ನಿಮ್ಮ ಊರು ಅಂತ ತಿಳ್ಕೊಳ್ಳಿ, ನಿಮ್ಮ ಒಂದು ಊರಿನ ತಾಲೂಕು, ಒಂದು ತಾಲೂಕಲ್ಲಿ 60 ಊರುಗಳು ಇರ್ತವೆ, ಸರಿನಾ? 60 ಊರು ಅಂದರೆ 60 ಊರಲ್ಲಿ 3 ಗ್ರಾಮ ಪಂಚಾಯತಿ ಸಿಗುತ್ತೆ, ಸರಿನಾ? 3 ಗ್ರಾಮ ಪಂಚಾಯತಿ ಒಬ್ಬರಿಗೆ ನಾವು ಕೆಲಸ ಕೊಡ್ತೇವೆ. ಆ ಒಂದು ಕೆಲಸ ಯಾರು ಕೊಡ್ತೇವಲ್ಲ ಆ ಒಬ್ಬ ವ್ಯಕ್ತಿ ಯಾವ ರೀತಿ ನಾಲೆಜ್ ಇರಬೇಕನ್ನೋ ಅದನ್ನು ಕೂಡ ನಾವು ಒಂದು ವಿಡಿಯೋ ಮಾಡ್ತೇನೆ, ಅಲ್ಲಿ ನೋಡ್ಬೋದು, ಸರಿನಾ? ಇಲ್ಲಿ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಒಬ್ಬರಿಗೆ ಕೆಲಸ ಕೊಡ್ತೇವೆ. ಸರಿ, ಹಾಗಾದರೆ ಇಲ್ಲಿ ಒಂದು 60 ಊರು ಅಂತ ತಿಳ್ಕೊತೇನೆ. 60 ಊರಲ್ಲಿ ಎಷ್ಟು ರೈತರು ಇರ್ಬೋದು? ಒಂದೊಂದು ಊರಲ್ಲಿ ಒಂದು ಊರಲ್ಲಿ 30 ರೈತರು ಹಿಡ್ಕೊತೀನಿ ನಾನು. 30 ರೈತರು ಹಿಡ್ಕೊಂಡಾಗ ಟೋಟಲಿ ಎಷ್ಟು? 60 ಊರು ಇದೆ. ಈಕ್ವಲ್ ಟು ಎಷ್ಟು ನೋಡ್ಬೋದು ಇಲ್ಲಿ? 1800 ರೈತರು, ಸರಿನಾ? 1800 ರೈತರು ಅಂದಾಗ ಇಲ್ಲಿ ನಮ್ಮ ಸಂಸ್ಥೆಯಿಂದ ಪ್ರತಿಯೊಬ್ಬ ರೈತರನ್ನು ನಮ್ಮ ಸಂಸ್ಥೆಯಿಂದ ವೆರಿಫೈ ಮಾಡಿದಾಗ ಇಲ್ಲಿ ಪ್ರತಿಯೊಬ್ಬರು ರೈತರು ಅಂದರೆ ರೈತರು 1 ರೂಪಾಯಿನೂ ಕೊಡುವಾಗಿಲ್ಲ, ರೈತರು 1 ರೂಪಾಯಿನೂ ಕೊಡುವಾಗಿಲ್ಲ. ಕಂಪ್ನಿ ವತಿಯಿಂದ ಪ್ರತಿಯೊಬ್ಬರಿಗೆ ವೆರಿಫೈ ಮಾಡಿದಾಗ, ಪ್ರತಿಯೊಬ್ಬ ರೈತರಿಗೆ ವೆರಿಫೈ ಮಾಡಿದಾಗ ನಿಮ್ಮ ಕಂಪ್ನಿ ವತಿಯಿಂದ 150 ರೂಪಾಯಿ ಸಿಗ್ತಾ ಹೋಗುತ್ತೆ, ಸರಿನಾ? ಹಾಗಾದರೆ ಬನ್ನಿ, ಹಾಗಾದರೆ ಅಂದರೆ ಒಬ್ಬ ರೈತರ ವೆರಿಫೈ ಮಾಡಿದಾಗ 150 ರೂಪಾಯಿ ಸಿಗ್ತೇವೆ, ಸರಿನಾ? ಹಾಗಾದರೆ ಟೋಟಲ್ ಎಷ್ಟು ಇಲ್ಲಿ? 1800 ರೈತರು ಇರ್ತಾರೆ. 1800 ರೈತರಿಗೆ ವೆರಿಫೈ ಮಾಡಿದಾಗ 2,70,000 ರೂಪಾಯಿ ಒಬ್ಬ ಮ್ಯಾಪಿಂಗ್ ಫ್ರಾಂಚೈಸಿ ಹೋಲ್ಡರ್ನಿಗೆ ಸಿಗುತ್ತೆ, ಸರಿನಾ? ಹಾಗಾದರೆ ಬನ್ನಿ, ಹಾಗಾದರೆ ಮುಂದಿನ ಪ್ರೊಸೆಸ್ ಯಾವ ರೀತಿ ಸಿಗುತ್ತೆ ಅಂತ. ಇದು ಒಂದೇ ಟೈಮಲ್ಲಿ ಸಿಗುತ್ತೆ. ಒಬ್ಬ ರೈತರಿಗೆ ಈಗ 5 ವರ್ಷಕ್ಕೆ ಒಂದು ಸಲ, 10 ವರ್ಷಕ್ಕೆ ಒಂದು ಸಲ, ಅಥವಾ ಯಾವ್ಯಾವ ವರ್ಷಕ್ಕೆ ಒಂದು ಸಲ ವೆರಿಫೈ ಮಾಡುವ ಜರುರತ್ತಿಲ್ಲ, ಅಂದರೆ ಒಂದೇ ಟೈಮಲ್ಲಿ ಸಿಗುತ್ತೆ, ಸರಿನಾ? ಸರಿ, ಹಾಗಾದರೆ ಈಗ ರೈತರಿಂದ ಯಾವ ರೀತಿ ನಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಗೊತ್ತಾಗ್ತಾನೆ. ಇಲ್ಲಿ ಪ್ರತಿಯೊಬ್ಬ ರೈತರಿಗೆ ಅವರ ಗೋರ್ಮೆಂಟ್ ರೇಟ್ ಏನಿರುತ್ತಲ್ಲ ಆ ಒಂದು ಗೋರ್ಮೆಂಟ್ ರೇಟಲ್ಲಿ ನಾವು ತೊಗೊಂಡು ಬೇರೆ ಸ್ಟೇಟಿಗೆ ಮಾಡ್ತೇವೆ, ಸರಿನಾ? ಇಲ್ಲಿ ಪ್ರತಿಯೊಬ್ಬ ರೈತರಿಗೆ ನಾವು ಗೋರ್ಮೆಂಟ್ ರೇಟ್ 1 ರೂಪಾಯಿ ಜಾಸ್ತಿನೇ ಕಮ್ಮಿನಿಲ್ಲ. ಅದು ಯಾವ ಬೆಳೆ ಅಂದರೆ ಕಬ್ಬು ಮತ್ತು ತರಕಾರಿ ಬಿಟ್ಟು ಉಳ್ಕಿದ ಏನು ಒಣ ಬೆಳೆ ಇರುತ್ತಲ್ಲ ನಾವು ಬೆಳೆನ ತೊಗೊಂಡು ನಾವು ಬೇರೆ ಸ್ಟೇಟಿಗೆ ಮಾಡ್ತೇವೆ, ಸರಿನಾ? ಇಲ್ಲಿ ಪ್ರತಿ ರೈತರಿಂದ ನಾನು ಒಂದು ವರ್ಷದ ಲೆಕ್ಕ ಇಡ್ತೇನೆ. ಒಬ್ಬೊಬ್ಬರದ್ದು 3 ತಿಂಗಳು ಇರ್ಬೋದು, ಒಂದು 6 ತಿಂಗಳು ಇರ್ಬೋದು, ಒಂದು ವರ್ಷದ ಬೆಳೆ ಇರುತ್ತೆ, ಸರಿನಾ? ಒಬ್ಬ ರೈತರಿಗೆ ನಾನು ಒಂದು ವರ್ಷಕ್ಕೆ ತೊಗೋತೇನೆ. 2.5 ಟನ್ ಅಂದರೆ 2,500 kg ಇರುತ್ತೆ. ಅಲ್ಲಿ 2,500 kg ಹಿಡಿದಾಗ ಇಂಟು ಎಷ್ಟು ರೈತರು? 1,800 ರೈತರು. 1,800 ರೈತರು ಇದ್ದಾಗ 45 ಲಕ್ಷ kg ಆಗುತ್ತೆ, ಸರಿನಾ? 45 ಲಕ್ಷ kg ಆದಾಗ ಪ್ರತಿ ಫ್ರಾಂಚೈಸಿ ಓನರಿಗೆ ಪ್ರತಿ kg ಮೇಲೆ 25 ಪೈಸಾ ಸಿಗುತ್ತೆ, ಸರಿನಾ? 25 ಪೈಸಾ ಅಂದಾಗ 4 kgಗೆ 1 ರೂಪಾಯಿ. ಅಂದರೆ ಇಲ್ಲಿ ಎಷ್ಟು ಬಂದಿದೆ? 45 ಲಕ್ಷ kg. 45 ಲಕ್ಷ kg
ಭಾಗಾಕಾರ 4 ಮಾಡಿ ಎಷ್ಟು ಬಂತು? 11,25,000 ರೂಪಾಯಿ. ಅಂದರೆ 45 ಲಕ್ಷ ಕೆ ಜಿನ 4ರಿಂದ ಭಾಗಾಕಾರ ಮಾಡಿದಾಗ 11,25,000 ಸಿಕ್ತು. ಯಾರು? ಮ್ಯಾಪಿಂಗ್ ಫ್ರಾಂಚೈಸಿ ಹೋಲ್ಡರ್ನಿಗೆ. ಸರಿನಾ? ಇಲ್ಲಿ ರೈತರಿಂದ ಯಾವುದೇ ರೀತಿಯ ಸೈಡ್ ಅಮೌಂಟ್ ತೊಗೊಳ್ತಾಯಿಲ್ಲ. ಗೋರ್ಮೆಂಟ್ ರೇಟ್ ಏನಿದೆ ಆ ಒಂದು ರೇಟಿಗೆ ನಾವು ತೊಗೊಂಡು ಬೇರೆ ಸ್ಟೇಟಿಗೆ ಮಾಡ್ತಾಯಿದ್ದೀವಿ. ಸರಿನಾ? ಇದೊಂದು ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೇನೆ. ಸರಿ, ಹಾಗಾದರೆ ನಮ್ಮ ಸಂಸ್ಥೆಯಿಂದ ರಾಜ್ಯ ಸರ್ಕಾರದಿಂದ ನಿಗದಿ ಮಾಡಿರುವ ಬೆಲೆಯನ್ನು ತಗೊಂಡು ಬೇರೆ ಸ್ಟೇಟಿಗೆ ಮಾಡಿದಾಗ ಎಷ್ಟು? 11,25,000 ರೂಪಾಯಿ ಸಿಕ್ತು. ಅದರ ಜೊತೆಗೆ ಪ್ರತಿ ತಿಂಗಳ ಅದಿದೆ ಸಮಥಿಂಗ್ ಇದೆ ಹೇಳಲ್ಲ, ನೀವೇ ನೋಡ್ಬೋದು. ಇಲ್ಲಿ 11,25,000 ಪ್ಲಸ್ 2,70,000 ಹಿಡಿದಾಗ ಎಷ್ಟು? ಟೋಟಲ್ ಆಗಿ 13,95,000 ರೂಪಾಯಿ ಸಿಗುತ್ತೆ. ಸರಿನಾ? ಒಂದು ವರ್ಷದಲ್ಲಿ. ಹಾಗಾದರೆ ಪ್ರತಿ ತಿಂಗಳ ಒಬ್ಬ ವ್ಯಕ್ತಿ 1,16,000 ರೂಪಾಯಿ 16,250 ರೂಪಾಯಿ ಸಿಗುತ್ತೆ ಅವನಿಗೆ ಪ್ರತಿ ತಿಂಗಳ ಈ ಒಂದು ಗ್ರಾಮೋಲಜಿ ಮೂಲಕ. ಸರಿನಾ? ಸರಿ, ಹಾಗಾದರೆ ಇನ್ನೊಂದು ಪ್ರಾಜೆಕ್ಟ್ ನೋಡುವ. ಸೆಕೆಂಡ್ ಪ್ರಾಜೆಕ್ಟ್ ಲೋಕಲ್ ಕ್ಯಾಶಿಯರ್. ಲೋಕಲ್ ಕ್ಯಾಶಿಯರ್ ಮೂಲಕ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಈ ಒಂದು ಪ್ರಾಜೆಕ್ಟಿಂದ ಅಂದರೆ ಆಧಾರ್ ಆಗ ಇರ್ಬೋದು, ಆಧಾರ್ ಮೂಲಕ ಪ್ಲಸ್ ಮಿನಿ ATM. ಅಂದರೆ ನಮ್ಮ ಊರಿನ ನೋಡ್ಬೇಕಂದ್ರೆ ಒಂದು ಗ್ರಾಮ ಒಂದು ಸಿಟಿಯಲ್ಲಿ ನೋಡಿದಾಗ ATM ಮೂಲಕ ನಾವು ಹಣವನ್ನು ತೆಗಿಬಹುದಾಗಿತ್ತು. ಆದರೆ ಇಲ್ಲಿ ನಮ್ಮ ಊರಲ್ಲಿ ತೊಗೊಂಡಾಗ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ಮೇಲೆ ದುಡ್ಡನ್ನು ತೆಗಿಬೋದು. ಸರಿನಾ? ಈ ಒಂದು ಪ್ರಾಜೆಕ್ಟ್ ಇದೆ. ಮತ್ತು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಸೇವಾ ಸಿಂಧು ಇದೆಯಲ್ಲ ಅದೇ ರೀತಿ ವರ್ಕ್ ಆಗುತ್ತೆ. ಸರಿ, ಮತ್ತು CSC ಕೇಂದ್ರ ಮತ್ತು ಗ್ರಾಮೋನ್ ಇದೆಯಲ್ಲ ಅದೇ ರೀತಿ ವರ್ಕ್ ಆಗುತ್ತೆ. ಇಲ್ಲಿ ಟ್ರೈನ್ ಟಿಕೆಟ್, ಬಸ್ ಟಿಕೆಟ್ ಎಲ್ಲವನ್ನು ಕೂಡ ಇದರಲ್ಲಿ ಮಾಡ್ಬೋದು. ಸರಿನಾ? ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿ ಎಷ್ಟಿದೆ, ನೀವು ಒಬ್ಬರಿಗೆ ಕೊಡೋದ್ರಿಂದ ನಿಮಗೆ 300 ರೂಪಾಯಿ ರೆಫರಲ್ ಅಂತ ಅಮೌಂಟ್ ಸಿಗುತ್ತೆ. ಇಂಟು 30 ಗ್ರಾಮ ಪಂಚಾಯತಿ ಇದೆಯಲ್ಲ, 30 ಗ್ರಾಮ ಪಂಚಾಯತಿಲಿ ಒಬ್ಬರಿಗೆ ಕೊಟ್ಟಾಗ ಅಂದರೆ 30 ಗ್ರಾಮ ಪಂಚಾಯತ್ ಅಂದರೆ 9,000 ರೂಪಾಯಿ ಯಾರು? ಮ್ಯಾಪಿಂಗ್ ಫ್ರಾಂಚೈಸಿ ಹೋಲ್ಡರ್ನಿಗೆ ಸಿಗುತ್ತೆ. ಸರಿನಾ? ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಬರೋಣ. ಈ ಬ್ರ್ಯಾಂಡಿಂಗ್ 365. ಈ ಬ್ರ್ಯಾಂಡಿಂಗ್ 365 ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನೀವು ಫೋಟೋ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ಬೋದು. ಇದು ಈ ಒಂದು ಪ್ರಾಜೆಕ್ಟಿಂದ ಸಿಂಪಲಾಗಿ ಹೇಳ್ಬೇಕಂದ್ರೆ ಪಿಕ್ಸಾರ್ಟ್ ಇದೆಯಲ್ಲ, ಪಿಕ್ಸಾರ್ಟ್ ಯಾವ ರೀತಿ ವರ್ಕ್ ಆಗುತ್ತಲ್ಲ ಅದೇ ರೀತಿ ವರ್ಕ್ ಆಗುತ್ತೆ. ಸರಿನಾ? ಮತ್ತೇನಪ್ಪ ಅಂದರೆ, ಇದೇ ಒಂದು ಪ್ರಾಜೆಕ್ಟಲ್ಲಿ ಈ ಬ್ರ್ಯಾಂಡಿಂಗ್ 365 ಪ್ರಾಜೆಕ್ಟ್ ಇದೆಯಲ್ಲ, ಈ ಒಂದು ಪ್ರಾಜೆಕ್ಟಲ್ಲಿ ನಿಮ್ಮ ಬ್ಯಾನರನ್ನು ರೆಡಿ ಮಾಡ್ಬೋದು. ಪ್ರೋಗ್ರಾಮನ್ನು ಬ್ಯಾನರ್ ಇರುತ್ತೆ ಅಥವಾ ಬರ್ತ್ಡೇ ಅವೆಲ್ಲ ಪ್ರೋಗ್ರಾಮ್ ಕೂಡ ಇರುತ್ತೆ. ಆ ಒಂದು ಪ್ರೋಗ್ರಾಮಿನ ಬ್ಯಾನರ್ ಕೂಡ ಈ ಒಂದು ಪ್ರಾಜೆಕ್ಟ್ನ ಮೂಲಕ ಮಾಡ್ಬೋದು. ಸರಿನಾ? ಮತ್ತು ಇಲ್ಲಿ ಒಬ್ಬರಿಗೆ ರೆಫರ್ ಮಾಡೋದ್ರಿಂದ, ಪ್ರತಿಯೊಬ್ಬರಿಗೆ ರೆಫರ್ ಮಾಡೋದ್ರಿಂದ 105 ರೂಪಾಯಿ ಸಿಗುತ್ತೆ. ನೀವು ನಿಮ್ಮ ಫ್ರೆಂಡ್ಸ್ ಅವರಿಗೆ 100 ಮಂದಿಗೆ ಹೇಳಿದ್ರೆ ಅಂತ ತಿಳ್ಕೊರಿ. 100 ಮಂದಿಗೆ ಹೇಳಿದಾಗ ಇಲ್ಲಿ ನೋಡ್ಬೋದು, 100 ಮಂದಿಗೆ ಹೇಳಿದಾಗ ಇಂಟು 105 ರೂಪಾಯಿ ಪರ್ ರೆಫರಿಂದ ಎಷ್ಟು? 15,000 ರೂಪಾಯಿ ದುಡಿತಾನೆ ಪ್ರತಿ ವರ್ಷ. ಸರಿನಾ? ಮರ್ಚೆಂಟ್ ಪ್ರಾಜೆಕ್ಟ್. ನೆಕ್ಸ್ಟ್ ಪ್ರಾಜೆಕ್ಟ್ ಮರ್ಚೆಂಟ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪ್ರತಿಯೊಬ್ಬರು ಕ್ಲಿಯರಾಗಿ ನೋಡಿ. ಮರ್ಚೆಂಟ್ ಪ್ರಾಜೆಕ್ಟಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ ತಾಲೂಕಿನಲ್ಲಿ ಎಷ್ಟು ಅಂಗಡಿಗಳಿರ್ಬೋದು, ನಾನು ಅಂದಾಜು ಮೂಲಕ ನಮಗೆ ಎಷ್ಟು ಅಂಗಡಿ ಇದೆ ಅಂತ 200 ಅಂಗಡಿ ಹಿಡ್ದೇನೆ. ಸರಿನಾ? ನಿಮ್ಮ ತಾಲೂಕಲ್ಲಿ ನಿಮ್ಮ ಊರಲ್ಲೆಲ್ಲ ನಿಮ್ಮ ತಾಲೂಕಲ್ಲಿ ಹಿಡಿದೇನೆ 200 ಅಂಗಡಿ ಕೊಟ್ಟರೆ ಅಂತ ತಿಳ್ಕೊರಿ. 200 ಅಂಗಡಿ ಕೊಟ್ಟಾಗ ಪ್ರತಿಯೊಬ್ಬ ಅಂಗಡಿಗೆ ಒಬ್ಬ ಮಾಲೀಕನಿಗೆ ಕೊಟ್ಟಾಗ ಅಲ್ಲಿ 205 ರೂಪಾಯಿ ಪರ್ ರೆಫರಿಂದ ಸಿಗುತ್ತೆ. ಸರಿನಾ? 200 ರೂಪಾಯಿ ಅಂದರೆ 200 ಅಂಗಡಿ ಕೊಟ್ಟಾಗಲ್ಲಿ ಪರ್ ರೆಫರ್ ಎಷ್ಟು? 205 ರೂಪಾಯಿ. ಅಲ್ಲಿ ಎಷ್ಟು ಸಿಕ್ತು ನಿಮಗೆ? 50,000ವರೆಗೂ ಒಂದೇ ಟೈಮಲ್ಲಿ ಸಿಕ್ತು. ಸರಿನಾ? ಮತ್ತು ಆ ಒಂದು ಕೊಟ್ಟಾಗ ಆ ಒಂದು ಅಂಗಡಿ ಮಾಲೀಕನಿಗೆ ಹೆಂಗೆ ಟ್ರಾನ್ಸಾಕ್ಷನ್ ಎಲ್ಲ ಆಗ್ತಾ ಇರ್ತಲ್ಲ, ಪ್ರತಿ ತಿಂಗಳ ಕೋಟ್ಯಾನುಗಟ್ಟಲೆ, ಪ್ರತಿ ದಿನ ಕೋಟ್ಯಾನುಗಟ್ಟಲೆ ವ್ಯವಹಾರ ಕೂಡ ನಡ್ತಾ ಇರುತ್ತೆ. ಸರಿನಾ? ಅಲ್ಲಿ ವ್ಯವಹಾರ ನಡೆದಾಗ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮೇಲೆ ಯಾರು? ಮ್ಯಾಪಿಂಗ್ ಫ್ರಾಂಚೈಸಿ ಇರುತ್ತಲ್ಲ, ಮ್ಯಾಪಿಂಗ್ ಫ್ರಾಂಚೈಸಿ ಹೋಲ್ಡರಿಗೆ ಕೆಲವೊಂದು ಪೈಸೆ ಮೂಲಕ ಅವನಿಗೆ ಟ್ರಾನ್ಸಾಕ್ಷನ್ ಮೂಲಕ ಕಮಿಷನ್ ಕೂಡ ಹೋಗ್ತಾ ಇರುತ್ತೆ. ಸರಿನಾ? ಹಾಗಾದರೆ ಇಲ್ಲಿ ಅವರಿಗೆ ಯಾವ ರೀತಿ, ಅಂಗಡಿ ಮಾಲೀಕನಿಗೆ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಮತ್ತು ಕೊಟ್ಟಂಥ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾ ಹೋಗ್ತೇನೆ. ಇಲ್ಲಿ ಟೋಟಲಾಗಿ 10% ಲಾಭ ಸಿಗುತ್ತೆ. 10% ಲಾಭದಲ್ಲಿ 5% ಲಾಭ ಅಂಗಡಿ ಓನರಿಗೆ ಸಿಗುತ್ತೆ. ಸರಿ, ಹಾಗಾದರೆ ಇಲ್ಲಿ ಒಬ್ಬ ಅಂಗಡಿ ಮಾಲೀಕನಿಗೆ ಎಷ್ಟು ಸಿಕ್ತು? ಟೋಟಲಾಗಿ 5% ಲಾಭ ಸಿಗುತ್ತೆ. ಯಾವ ರೀತಿ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು 5% ಲಾಭ ಯಾವ ರೀತಿ ಆಗಿದೆ ಅಂದರೆ, ಈ ಒಬ್ಬ ಅಂಗಡಿ ಮಾಲೀಕನಿಗೆ ಒಬ್ಬ QR ಕೋಡನ್ನು ಕೊಟ್ಟಿದ್ದಾರೆ. ಸರಿನಾ? QR ಕೋಡ್ ಕೊಟ್ಟಾಗ ಈಗ ಕಸ್ಟಮರಿಗೆ ಏನು ಬೇಕು?
ಒಂದು ಏನಾದರೂ ಒಂದು ಕ್ಯಾಶ್ ಬ್ಯಾಕ್ ಮುಖಾಂತರ ಏನಾದರೂ ಪರ್ಸೆಂಟ್ ಮೂಲಕ ಅವನಿಗೆ ಲಾಭ ಸಿಕ್ಕರೆ ಅವನು QR ಕೋಡಿಗೆ ಪೇ ಮಾಡಿದಾಗ, ಅಂದರೆ ಈ ಒಂದು ಯಾವುದೋ ಒಂದು ವಸ್ತು ₹100 ಅಂತ ತಿಳ್ಕೊಳ್ಳಿ. ₹100 ಅಂದಾಗ ಅಲ್ಲಿ ₹95 ಅಷ್ಟೇ ಪೇ ಮಾಡ್ತಾನೆ. ಮತ್ತೇನಪ್ಪ 5% ಅಂದರೆ ₹5 ಒಬ್ಬ ಕಸ್ಟಮರಿಗೆ ಸಿಗುತ್ತೆ. ಅಂದರೆ 5% ಅವನಿಗೆ ಲಾಭ ಕೂಡ ಸಿಗುತ್ತೆ. ಅಲ್ಲಿ ಅವರಿಗೆ ಕ್ಯಾಶ್ ಬ್ಯಾಕ್ ಕೊಡ್ತಾರೆ ಮೂಲಕ ಕಸ್ಟಮರ್ ಕೂಡ ಹೆಚ್ಚಾಗ್ತಾರೆ ಈ ಒಂದು QR ಕೋಡಿಂದ, ಸರಿನಾ. ಮತ್ತೇನಪ್ಪ ಅಂದರೆ ಅಂಗಡಿ ಮಾಲೀಕನಿಗೆ 5% ಲಾಭ ಇದೆಯಲ್ಲ, 5% ಏನಿದೆ ₹5 5 ಪಾಯಿಂಟ್ ರೂಪದಲ್ಲಿ ಅವನಿಗೆ ಬಿಸ್ನೆಸ್ಸಿಗೆ ರನ್ ಮಾಡಲಿಕ್ಕೆ ಅವನಿಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮೇಲೆ ಅವನಿಗೆ ಈ ರೀತಿ, ಅಂದರೆ ಟ್ರಾನ್ಸಾಕ್ಷನ್ ಮೇಲೆ ಅವನಿಗೆ ಅಂಗಡಿ ಮಾಲೀಕನಿಗೆ 5% ಅವನಿಗೆ ಲಾಭ ಕೂಡ ಸಿಗ್ತಾ ಹೋಗುತ್ತೆ. ಸರಿ ಫ್ರೆಂಡ್ಸ್, ಮತ್ತು ಬರೋಣ 5% ಎಲ್ಲಿ ಹೋಗುತ್ತೆ ಅಂದರೆ 5%ಅಲ್ಲಿ 2% ಯಾರು ನಿಮಗೆ ಹೇಳಿರ್ತಾರಲ್ಲ, ಈ ಒಂದು QR ಕೋಡನ್ನು ನೀವು ಇಡಿ ಅಂತ ಹೇಳಿ ಯಾರು ಹೇಳ್ತಾರಲ್ಲ ನಿಮಗೆ, ಆ ಒಬ್ಬ ವ್ಯಕ್ತಿಗೆ 2% ಹೋಗುತ್ತೆ ಒಂದೇ ಟೈಮಲ್ಲಿ. ಮತ್ತೇನಪ್ಪ ಅಂದರೆ 1% ಯಾರು ಹೇಳ್ತಾರಲ್ಲ ಆ ಒಬ್ಬ ವ್ಯಕ್ತಿಯ ಮೇಲಿನವರಿಗೆ 1% ಹೋಗ್ತಾ ಇರುತ್ತೆ. ಮತ್ತೇನಪ್ಪ ಅಂದರೆ ಇನ್ನೂ 2% ಎಲ್ಲ ಇರುತ್ತೆ ಅಂದರೆ ಕಂಪ್ನಿ ಒಂದು ಟರ್ನ್ ಓವರ್ ಅಥವಾ ಕಂಪ್ನಿ ಒಂದು ಚಾರ್ಜ್ಗೋಸ್ಕರ ಇಟ್ಕೊಳುತ್ತೆ, ಸರಿನಾ. ಈ ಒಂದು ಟೋಟಲಾಗಿ 5% ಎಲ್ಲಿ ಸಿಕ್ತು, ಅಂಗಡಿ ಮಾಲೀಕನಿಗೆ ಸಿಕ್ತು. 2% ಎಲ್ಲಿ ಸಿಕ್ತು, ಒಬ್ಬ ಯಾರು ಕೊಟ್ಟಿರ್ತಾರಲ್ಲ QR ಕೋಡ್ ಒಬ್ಬ ವ್ಯಕ್ತಿಗೆ 2% ಇನ್ಕಮ್ ಹೋಗುತ್ತೆ. ಮತ್ತೇನಪ್ಪ ಅಂದರೆ 1% ಯಾರಿಗೆ ಹೋಗುತ್ತೆ, ಯಾರು ಹೇಳ್ತಾರಲ್ಲ ಒಬ್ಬ ವ್ಯಕ್ತಿಯ ಮೇಲಿನ ಒಂದು 20 ಲೆವೆಲ್ವರೆಗೂ ಅಪ್ಲೈನ್ವರೆಗೆ ಹೋಗ್ತಾನೆ ಇರುತ್ತೆ. ಮತ್ತೇನಪ್ಪ ಅಂದರೆ ಇನ್ನೂ 2% ಎಲ್ಲಿ ಹೋಗುತ್ತೆ ಅಂದರೆ ಕಂಪ್ನಿ ಟರ್ನ್ ಓವರ್ ಅಂತ ಒಂದು ಕಂಪ್ನಿ ಒಂದು ಚಾರ್ಜ್ಗೋಸ್ಕರ ತೊಗೊಳ್ತಾ ಹೋಗುತ್ತೆ, ಸರಿನಾ. ಈ ರೀತಿ ಡೌಟನ್ನು ಕ್ಲಿಯರ್ ಆಗಿದೆ ಅಂತ ತಿಳ್ಕೊತಾನೆ, ಸರಿನಾ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಹೋಗೋಣ. ಇಲ್ಲಿದೆ ಆ ಡೌಟ್ ನೋಡ್ಕೊಳ್ಳಿ. ಒಂದು ಸಲ ಹೇಳಿದ್ದೇನೆ ಇನ್ಫಾರ್ಮೇಷನ್, ನೀವು ಒಂದು ಸಲ ನೋಡಿ, ಸರಿನಾ. ಸರಿ, ಹಾಗಾದರೆ 5 ಪ್ರಾಜೆಕ್ಟ್ ಮೂಲಕ ಯಾವ ರೀತಿ ಇನ್ಕಮ್ ಸಿಗ್ತಾ ಹೋಗಿದೆ. 1ನೇ ಪ್ರಾಜೆಕ್ಟ್ ಇದೆ ಎಷ್ಟು, ಟೋಟಲಾಗಿ 11,25,000 ಸಿಕ್ತು. ಮತ್ತೇನಪ್ಪ ಸಿಟಿಲಿರೋರಿಗೆ ಅವ್ರಿಗೂ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಅಂದರೆ ಸಿಟಿಯಲ್ಲೂ ಕೂಡ ಆನ್ಲೈನ್ ಶಾಪಿಂಗ್ ಕೂಡ ಆಗುತ್ತೆ, ಮತ್ತು ಹಳ್ಳಿಯಲ್ಲೂ ಕೂಡ ಆನ್ಲೈನ್ ಶಾಪಿಂಗ್ ಕೂಡ ಆಗುತ್ತೆ, ಸರಿನಾ. ನಾವು ವರ್ಷದಲ್ಲಿ ಹಿಡಿತೇನೆ ಸಿಟಿಯಲ್ಲಿರೋರಿಗೆ ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡಿರೋದ್ರಿಂದ ಇಲ್ಲಿ ಹಳ್ಳಿಯವರು ಕೂಡ ಆನ್ಲೈನ್ ಶಾಪಿಂಗ್ ಮಾಡಿದ್ರೆ ಟೋಟಲಾಗಿ ವರ್ಷದ ಹಿಡಿದಾಗ 3 ಲಕ್ಷ ಸಿಗುತ್ತೆ, ಇಲ್ಲಿ ನೋಡ್ಬೋದು, ಸರಿನಾ. 2ನೇ ಪ್ರಾಜೆಕ್ಟ್ ಈ ಲೋಕಲ್ ಕ್ಯಾಶರಿ ಮೂಲಕ 9,000 ದುಡಿತಾನೆ ವರ್ಷದಲ್ಲಿ. 3ನೇ ಪ್ರಾಜೆಕ್ಟು 15,000, ಸರಿನಾ. 4ನೇ ಪ್ರಾಜೆಕ್ಟ್ ಸಿಕ್ತು 50,000, ಸರಿನಾ. ಟೋಟಲಾಗಿ ಮತ್ತೇನಪ್ಪ ರೈತರಿಗೆ ವೆರಿಫೈ ಮಾಡಿದಾಗ 2,70,000 ಸಿಗುತ್ತೆ. ಸರಿ, ಹಾಗಾದರೆ ಟೋಟಲಾಗಿ ನಾನು ಎಲ್ಲ ಪ್ರಾಜೆಕ್ಟ್ನ ಹಿಡಿತೇನೆ. ಎಲ್ಲ ಪ್ರಾಜೆಕ್ಟ್ನ ಹಿಡಿದಾಗ ಎಷ್ಟಿತ್ತು, ಟೋಟಲಾಗಿ ಅಮೌಂಟು 17,69,000, ಅಂದರೆ ಟೋಟಲಾಗಿ 17,69,000. 17,69,000ನ ಒಂದು ವರ್ಷದಲ್ಲಿ ಸಿಗ್ತಾ ಹೋಗುತ್ತಂದರೆ ಒಬ್ಬ ಮ್ಯಾಪಿಂಗ್ ಫ್ರಾಂಚೈಸ್ ಹೋಲ್ಡರ್ನಿಗೆ, ಅಂದರೆ ಪ್ರತಿ ತಿಂಗಳು ಎಷ್ಟು ಸಿಕ್ತು, 1,47,417 ಪ್ರತಿ ತಿಂಗಳ. ಏನಪ್ಪ ಅಂದರೆ ಒಂದು ಖರ್ಚನೇ ಒಂದು 47,000 ಖರ್ಚನೇ ತೆಗಿತಾನೆ ಅಂತ ತಿಳ್ಕೊಳ್ಳಿ. ಡೆಲಿವರಿ ಬಾಯ್ಗೆ ಇತ್ತು ಏನೋ, ಡೆಲಿವರಿ ಬಾಯ್ಗೆ ಕಂಪ್ನಿನೇ ಪೇ ಮಾಡುತ್ತೆ, ಅವೆಲ್ಲ ಏನೂ ಖರ್ಚಿಲ್ಲ. ಮತ್ತು ನಿನ್ನೆ ಒಂದು ಫ್ರಾಂಚೈಸಿ ಇಟ್ಟಿರೋಂಥ ಒಂದು ರೂಮಿನ ಬಾಡಿಗೆ ಆಗಿರ್ಬೋದು, ಒಂದು ಕಂಪ್ಯೂಟರ್ನ ಬಿಲ್ ಚಾರ್ಜ್ ಅಂದರೆ ಕಂಪ್ನಿ ಒಂದು ಖರ್ಚಾಗಿರ್ಬೋದು, ಅಥವಾ ವೈಫೈ ಇರುತ್ತೆ ಆ ವೈಫೈನ ಖರ್ಚು, ಪ್ಲಸ್ ಆಗಿ ನೀವು ಕರೆಂಟ್ ಬಿಲ್ ಕಟ್ತೀರಲ್ಲ, ಕರೆಂಟ್ ಬಿಲ್ನ ಒಂದು ಅಮೌಂಟ್ ಆಗಿರ್ಬೋದು, ಅವೆಲ್ಲ ಚಾರ್ಜಸ್ ನಾನು ಬರೀ 47,000 ಹಿಡಿತೇನೆ, ಸರಿನಾ. 47,000 ಅಲ್ಲಿ ಹೋಯ್ತಂದರೆ 1,00,000 ರೂಪಾಯಿ ನಿಮಗೆ ಇಲ್ಲಿ ಖರ್ಚೆಲ್ಲ ತೆಗೆದು 1,00,000 ಆರಾಮಾಗಿ ಪ್ರತಿ ತಿಂಗಳ ಒಬ್ಬ ಮ್ಯಾಪಿಂಗ್ ಫ್ರಾಂಚೈಸಿ ಹೋಲ್ಡರ್ನಿಗೆ 1,00,000 ರೂಪಾಯಿ ಸಿಗುತ್ತೆ, ಸರಿನಾ. ಸರಿ, ಹಾಗಾದರೆ ಇಲ್ಲಿ ನೋಡ್ಬೋದು ಈ ಒಂದು ಇಷ್ಟೆಲ್ಲ ಅಮೌಂಟ್ ಸಿಗ್ತಾಯಿದೆ, ಸರಿನಾ. ಒಬ್ಬ ಮ್ಯಾಪಿಂಗ್ ಫ್ರಾಂಚೈಸಿ ಹೋಲ್ಡರ್ನಿಗೆ ಒಂದು ಪಿನ್ ಕೋಡ್ ಮುಖಾಂತರ ಈ ರೀತಿ ಎಲ್ಲ ಲಾಭ ಸಿಗ್ತದೆ. ಹಾಗಾದರೆ ಈ ರೀತಿ ಲಾಭ ಸಿಗ್ತದಿಲ್ಲ, ಸರಿ. ಹಾಗಾದರೆ ಆ ಒಂದು ಅಮೌಂಟು ಅಂದರೆ ಮ್ಯಾಪಿಂಗ್ ಫ್ರಾಂಚೈಸಿ ಹೋಲ್ಡರ್ ಅಮೌಂಟು ಇದೆಯಲ್ಲ, ಆ ಒಂದು ಅಮೌಂಟ್ ಎಷ್ಟಿದೆ ನಿಮಗೆ ಗೊತ್ತಿರ್ಬೋದು. ಇದು ಕೇವಲ ರೈತರಿಗೋಸ್ಕರನೇ ಸ್ಟಾರ್ಟಪ್ ಮಾಡಿದ್ದು ಪ್ರಾಜೆಕ್ಟ್ನ ಎಷ್ಟೆಲ್ಲ 5 ಪ್ರಾಜೆಕ್ಟ್ ಮೂಲಕ ಒಂದೇ ಒಂದು ಗ್ರಾಮಾಲಜಿ ಪ್ರಾಜೆಕ್ಟ್ ಮುಖಾಂತರ 5 ವರ್ಷಗಳಿಂದ ಏನು ಸ್ಟಾರ್ಟ್ ಮಾಡಿದಲ್ಲ, ಅಲ್ಲಿ ಏನು ಸಮಸ್ಯೆ ಬಂತಲ್ಲ, ಆ ಒಂದು ಸಮಸ್ಯೆನೇ ಇಟ್ಕೊಂಡು ನಮ್ಮ ಸಂಸ್ಥೆಯ ರವಿ ಸರ್ ಅವರು 5 ಪ್ರಾಜೆಕ್ಟ್ ಮೂಲಕ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಒಬ್ಬರಿಗೆ, ಪ್ರತಿಯೊಂದು ತಾಲೂಕಲ್ಲಿ ಒಬ್ಬರಿಗೆ, ಪ್ರತಿಯೊಂದು ಜಿಲ್ಲೆಯಲ್ಲಿ ಒಬ್ಬರಿಗೆ, ಮತ್ತು ಆ ಒಂದು ಎಲ್ಲ ಜಿಲ್ಲೆಯನ್ನು ಕವರ್ ಮಾಡೋ ಸಲುವಾಗಿ
ಪ್ರತಿಯೊಂದು ರಾಜ್ಯವನ್ನು ಕವರ್ ಮಾಡೋ ಸಲುವಾಗಿ ಪ್ರತಿಯೊಂದು ರಾಜ್ಯದಲ್ಲಿ ಒಬ್ಬರಿಗೆ ಈ ರೀತಿಯಾಗಿ ಹಂತ ಹಂತವಾಗಿ ಎಲ್ರಿಗೂ ಉದ್ಯೋಗವನ್ನು ಕೊಡ್ತಾ ಈ ಒಂದು ಮ್ಯಾಪಿಂಗ್ ಫ್ರಾಂಚೈಸಿ ಮೂಲಕ ಈ ರೀತಿ ಎಲ್ಲ ಲಾಭವನ್ನು ಕೊಡ್ತಾ ಈ ಒಂದು ಸಂಸ್ಥೆ ವರ್ಕ್ ಮಾಡ್ತಾಯಿದೆ. ಪ್ರತಿಯೊಬ್ಬರು ತಿಳ್ಕೋಬೇಕು, ಬೇಕೇ ಬೇಕು. ಯಾಕಪ್ಪ ಅಂದರೆ ಇಷ್ಟೆಲ್ಲ ಕಷ್ಟಪಡ್ತಿದೆ ಯಾರಿಗೋಸ್ಕರ? ಕೇವಲ ರೈತರಿಗೋಸ್ಕರನೇ ಸ್ಟಾರ್ಟಪ್ ಮಾಡಿದ್ದು. ಇಷ್ಟೆಲ್ಲ ಬೆನಿಫಿಟ್ ಯಾರಿಗೆ ಸಿಗ್ತಾಯಿದೆ? ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇಲ್ಲಿ ಆನ್ಲೈನ್ ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ದುಡಿತಾ ಅರ್ನ್ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಶ್ರೀಮಂತರ ಮಾಡ್ತಾ, ಇದು ಯಾವುದೇ ರೀತಿ ಅವರ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಪ್ರತಿಯೊಬ್ಬರು ತಿಳ್ಕೋಬೇಕು, ಇದು ಯಾವುದೇ ರೀತಿ ಅವರ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಹಲವಾರು ಒಂದು ಆನ್ಲೈನ್ ಮುಖಾಂತರ ಅಥವಾ ಹಲವಾರು ಒಂದು ಯಾವುದೋ ಒಂದು ಮುಖಾಂತರ ನೀವು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತೀರ, ಸರಿನಾ? ಅದ್ರ ಬಗ್ಗೆ ನಾನು ಹೇಳೋಲ್ಲ. ಅಲ್ಲಿ ಮಾಡೋ ಬದಲು ಇದೊಂದು ಟೋಟಲಾಗಿ ನಿಮಗೆ ಕ್ಲಿಯರಾಗಿ ನಿಮಗೆ ಗೊತ್ತಾಗ್ತಿದ್ದೇನೆ. ಕ್ಲಿಯರಾಗಿ ಮಾಡಿಸೋ ಉದ್ದೇಶನೂ ಕೂಡ ನಾನು ಮಾಡ್ತೇನೆ. ಅಂದರೆ ಪ್ರತಿಯೊಂದು ಕ್ಲಿಯರ್ ಅಂದರೆ ನೋಡಿ, ರೈತರಿಗೋಸ್ಕರ ಮಾಡುವಂಥ ಪ್ರಾಜೆಕ್ಟ್ನ ಈ 5 ಪ್ರಾಜೆಕ್ಟ್ ತೊಗೊಂಬಂದು ಪ್ರತಿಯೊಂದು ಗ್ರಾಮ ಪಂಚಾಯತ್ ಇಷ್ಟೆಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಲ್ಲರಿಗೂ ಉದ್ಯೋಗ ಕೊಡ್ತಿದೆ. ಈ ಒಂದು ಉದ್ಯೋಗ ಕೊಡ್ತಾ ಇದ್ದಾರೆ, ಪ್ರತಿಯೊಬ್ಬರು ತಿಳ್ಕೊಬೇಕದು ಒಂದು ಅಂಶ. ಯಾಕಪ್ಪ ಅಂದರೆ ಇದು ಯಾವುದೇ ರೀತಿ ಫ್ರಾಡ್ ಇಲ್ಲ. ಕಂಪ್ನಿಯ ಒಂದು ಮಾರ್ಕೆಟಿಂಗ್ ಹೆಡ್ ಅಂತ ಹೇಳ್ಬೋದು ಸಚಿನ್ ಸೂರ್ಯವಂಶಿ ಸರ್ ಅಂತ. ಅವರು ಆರ್ಮಿಯಲ್ಲಿ ಕೂಡ ಇದ್ದಾರೆ. ಅವರು ಆರ್ಮಿಯಲ್ಲಿ ಇದ್ದು ಕೂಡ ಇಲ್ಲೊಂದು ಟೈಮ್ ಆಗಿ ಒಂದು 15ರಿಂದ ಒಂದು ತಾಸು ಲಾಸ್ಟ್ ಅಂದರೆ ದಿನಕ್ಕೆ ಒಂದು ತಾಸು ಅಷ್ಟು ಕೊಡ್ಬೋದು. 1 ತಾಸು ಅಥವಾ 2 ತಾಸು ಅಷ್ಟೇ ಕೊಟ್ಟು ಅವಕರ ಇದರ ಮುಖಾಂತರ ಮಾರ್ಕೆಟಿಂಗ್ ಹೆಡ್ ಆಗಿ ಪ್ಲಸ್ ಆಗಿ ಸೈಡಾಗಿ ಅಂದರೆ ಬೆಳಗ್ಗೆ ಒಂದು 8 ತಾಸು ಅಥವಾ 10 ತಾಸು ಕೂಡ ಅಲ್ಲಿ ಕೆಲಸವನ್ನು ಮಾಡಿ ಪ್ರತಿಯೊಬ್ಬ ರೈತರಿಗೋಸ್ಕರನ ಯೂಸ್ ಆಗೋ ಸಲುವಾಗಿಯೇ, ಪ್ರತಿಯೊಬ್ಬ ರೈತರಿಗೂ ಮುಟ್ಟಿಸೋ ಸಲುವಾಗಿಯೇ ಈ ಒಂದು ಸಂಸ್ಥೆಯನ್ನು ತಗೊಂಬಂದು ಮಾರ್ಕೆಟಿಂಗ್ ಮಾಡ್ತಾಯಿದ್ದಂದರೆ ಇಲ್ಲಿ ನೋಡ್ಬೋದು. ಇಲ್ಲಿ ಅವ್ರಿಗೋಸ್ಕರನೇ ಮಾಡ್ತಾಯಿದ್ರು ಅಥವಾ ನಮಗೋಸ್ಕರ ಮಾಡ್ತಾಯಿದ್ರು, ಪ್ರತಿಯೊಬ್ಬರು ತಿಳ್ಕೊಬೇಕಾದ ಒಂದು ಅಂಶ, ಸರಿನಾ ಫ್ರೆಂಡ್ಸ್? ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳ್ತಾ ಹೋದರೆ ಈ ಒಂದು ವಿಡಿಯೋ ಲೆಂದಿ ಆಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಲೆಂದಿ ಆದರೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಕರೆಕ್ಟಾಗಿ ನೋಡಲ್ಲ. ಅದ್ರ ಸಲುವಾಗಿ ನಾನು ಈ ಒಂದು ವಿಡಿಯೋನ ಏನು ಮಾಡ್ತೇನೆ, ಸರಿನಾ? ಇಲ್ಲಿ ನೋಡೋದು ಜಸ್ಟ್ ಫ್ರೆಂಡ್ಸ್, ಇಲ್ಲಿ ಇಷ್ಟೆಲ್ಲ 1 ಲಕ್ಷವರೆಗೂ ಖರ್ಚೆಲ್ಲ ತೆಗೆದು 1 ಲಕ್ಷ ದುಡ್ಡು ಕೊಡ್ತಾಯಿದ್ದಂದರೆ ಪ್ರತಿಯೊಬ್ಬರು ತಿಳ್ಕೊಬೇಕು. ಈ ಒಂದು ಜಸ್ಟ್ 2,500 ಮ್ಯಾಪಿಂಗ್ ಫ್ರಾಂಚೈಸಿ ಅಮೌಂಟನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ನೀವೇ ತಿಳ್ಕೊಬೇಕು ಇದ್ರ ಮೇಲೆ ಯಾವ ರೀತಿಯಾಗಿ ಇಟ್ಟಿದ್ದಾರೆ ಇಲ್ವೋ ಅಂತ ನೀವೇ ತಿಳ್ಕೊಬೇಕು, ಸರಿನಾ? ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋಲ್ಲ. ಇಲ್ಲಿ ನೋಡ್ಬೋದು ಪ್ರತಿಯೊಬ್ಬರನ್ನ 60 ಅದೇ ಒಂದು ಮ್ಯಾಪಿಂಗ್ ಫ್ರಾಂಚೈಸಿ ತೊಗೋಬೇಕಂದ್ರೆ ಅದು ಅವರಿಗೆ ಒಂದು ಅರ್ಹತೆಯೂ ಕೂಡ ನಾನು ಕೊಟ್ಟಿದ್ದೇನೆ. ಏನಪ್ಪ ಅಂದರೆ 10th ಮೇಲೆ, ಈಗ 10th ಕಲ್ತಿರೋನು 10th 8th ಆಗಿರ್ಬೋದು. ಏನಪ್ಪ ಅಂದರೆ ಇಲ್ಲಿ ಎಜುಕೇಷನ್ ಮ್ಯಾಟ್ರ್ ಆಗೋಲ್ಲ ಫ್ರೆಂಡ್ಸ್. ಕನ್ನಡ ಓದೋರು ಬೇಕು ಮತ್ತು ಇಂಗ್ಲೀಷ್ ಸ್ವಲ್ಪ ಬೇಕೇ ಬೇಕು. ಮತ್ತು ಕಂಪ್ಯೂಟರ್ ನಾಲೆಜನ್ನು ಹೊಂದಿರುವ ವ್ಯಕ್ತಿ ಯಾರಿರ್ತಾರಲ್ಲ, ಸ್ವಲ್ಪ ಇದ್ರೂ ನಡೀತೈತೆ. ಅವ್ರಿಗೆ ಟ್ರೈನಿಂಗ್ ಎಲ್ಲ ನಾವು ಕೊಡ್ತೀವಿ. ಅಂದರೆ ಕನ್ನಡ ಪೂರ್ತಿಯಾಗಿ ಓದಿರಬೇಕು, ಇಂಗ್ಲೀಷ್ ಅರ್ಧಂಬರ್ಧ ನಡೆಯುತ್ತೆ, ಕಂಪ್ಯೂಟರ್ ನಾಲೆಜು ಕೂಡ ನಡೆಯುತ್ತೆ, ಸರಿನಾ? ಈ ರೀತಿ ಅರ್ಹತೆ ಇದ್ದ ಒಬ್ಬ ವ್ಯಕ್ತಿ 8ನೇ ಆಗಿರ್ಬೋದು ಅಥವಾ 10th ಆಗಿರ್ಬೋದು, ಅವನ ಮೇಲಿನ ಎಜುಕೇಷನ್ ಕೂಡ ಆಗಿರ್ಬೋದು, ಅವರಿಗೂ ಕೂಡ ಇದರಲ್ಲಿ ಅವರಿಗೂ ಕೂಡ ನಾನು ಹೆಲ್ಪ್ ಮಾಡ್ತಾ ಈ ಒಂದು ಪ್ರಾಜೆಕ್ಟ್ ಮೂಲಕ ಇವರೇ ನೋಡಿ ರವಿ ಸರ್ ಅಂತ ಗ್ರಾಮೋಲಜಿ ಫಾರ್ಮರ್ಸ್ ಅವರಿಗೋಸ್ಕರ ಸ್ಟಾರ್ಟ್ ಮಾಡಿದ್ದು. ಈ ರೀತಿಯಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಈ ಒಂದು ವಿಡಿಯೋ ಲೆಂದಿ ಆಗಿದೆ ಅಂತ ಕೊನೆವರೆಗೂ ನೋಡಿದವರು ಕೂಡ ಅವರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ. ಯಾಕಪ್ಪ ಅಂದರೆ ಅವರ ಒಂದು ವಿಶ್ವಾಸ ಮೇಲೆ, ನನ್ನ ವಿಶ್ವಾಸ ಮೇಲೆ ಈ ಒಂದು ವಿಡಿಯೋ ನೋಡ್ತಾಯಿದ್ರೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮತ್ತೇನಪ್ಪ ಅಂದರೆ ಪ್ರತಿಯೊಬ್ಬರು ಈ ಒಂದು ಎಲ್ಲ ಪ್ರಾಜೆಕ್ಟ್ನ ಯೂಸ್ ಮಾಡಬೇಕಂದ್ರೆ ಪ್ರತಿಯೊಬ್ಬರು ರೆಫರ್ ಮುಖಾಂತರನೇ ಯೂಸ್ ಮಾಡಬೇಕಾಗುತ್ತೆ. ರೆಫರ್ ಕೋಡ್ ಇದೆಯಲ್ಲ, ಆ ಒಂದು ನಿಮಗೆ ಈ ಒಂದು ವಿಡಿಯೋ ತಿಳಿಸಿದರು ಅಂದರೆ, ಈ ಒಂದು ವಿಡಿಯೋ ನಿಮಗೆ ಯಾರಾದರೂ ಕಳಿಸಿದ್ರು ಕೂಡ ಅವರ ಒಂದು ರೆಫರ್ ಕೋಡಿಂದ ಪ್ರತಿಯೊಬ್ಬರು ಜಾಯ್ನ್ ಆಗಿ ಸೇರಿ ಈ ಒಂದು 5 ಪ್ರಾಜೆಕ್ಟ್ ಮೂಲಕ ಯೂಸ್ ಮಾಡ್ತಾ ಹೋಗಿ. ಮತ್ತೇನಪ್ಪ, ನನ್ನ ಈ ಒಂದು ಡೈರೆಕ್ಟಾಗಿ ಯಾರಾದರೂ ಒಬ್ಬರು ನೋಡ್ತಾ ಇದ್ದರೆ ಕೂಡ ಅವರಿಗೂ ಕೂಡ ನಾನು ರೆಫರ್ ಒಂದು ಕೋಡ್ ಕೂಡ ಅವ್ರು ಕಳಿಸ್ತೇನೆ. ನನ್ನ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೇನಪ್ಪ ಅಂದರೆ ನನ್ನದೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಯೂಟ್ಯೂಬ್ ಚಾನಲ್ ಅಥವಾ ಒಂದು ವಾಟ್ಸಪ್ ಗ್ರೂಪ್ ಕೂಡ ಇದೆ. ಆ ಒಂದು ವಾಟ್ಸಪ್ ಗ್ರೂಪಿಗೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ಪ್ರತಿಯೊಬ್ಬರು ಇನ್ಫಾರ್ಮೇಷನ್ ಜೊತೆಗೆ ನಾಲೆಜನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೇನೆ, ಪ್ರತಿಯೊಬ್ಬರು ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.